So hello guys, welcome back to my YouTube channel. So today's vlog is all about cooking something special. ಏನಾದರೂ ಕುಕ್ ಮಾಡೋಣ ಅಂತ ಥಿಂಕ್ ಮಾಡಿ ಕುಕ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಮ್ಮ ಮಮ್ಮಿ ಡೈಲಿ ಕುಕ್ ಮಾಡ್ತಾನೆ ಇರ್ತಾರೆ. ಸೊ ನಾನು ಕುಕ್ ಮಾಡೋಣ ಅಂತ ಎಲ್ಲ ಬೇಕಾಗಿದ್ದ ಐಟಮ್ಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಆರ್ಡರ್ಸ್ ಬಂದಾಯಿತು. ಈ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ ಏನಂತಂದರೆ ಕಾರ್ನ್, ಬ್ರೆಡ್, ಮೈನೀಸ್ ಮತ್ತು ಬ್ರೆಡ್ ಸ್ಪ್ರೆಡ್, ಆನಿಯನ್, ಕುಕುಂಬರ್, ಟೊಮ್ಯಾಟೊ, ಚಿಲ್ಲಿ, ಇದಿಷ್ಟು ಐಟಮ್ಸ್ ಬೇಕು. ಸೊ ಎಲ್ಲ ಐಟಮ್ಸ್ ಅರೇಂಜ್ ಮಾಡಿದ ಮೇಲೆ ಆನಿಯನ್, ಟೊಮ್ಯಾಟೊ, ಕುಕುಂಬರ್ ಆ್ಯಂಡ್ ಕ್ಯಾಪ್ಸಿಕಮ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಕಾರ್ನಿಂದು ಪೂರ್ತಿ ಅದು ಸಿಪ್ಪೆ ಥರ ಬರ್ತದಲ್ಲ ಅದೆಲ್ಲ ತೆಗೆದ್ಬಿಟ್ಟು ಅದನ್ನು ಕಾರ್ನ ಡಿವೈಡ್ ಮಾಡಿ ಮುರಿದು ಅದನ್ನು ಸ್ವಲ್ಪ ವಾಟ್ರಲ್ಲಿ ಹಾಕಬೇಕು ಗೈಸ್. ಸೊ ವಾಟ್ರಲ್ಲಿ ಹಾಕಿ ಅದನ್ನು ಬಾಯ್ಲ್ ಮಾಡಬೇಕು ಸ್ವಲ್ಪ ಹೊತ್ತು. ಅದು ಸ್ವೀಟ್ ಕಾರ್ನ್ ಅಂತಾರೆ. ಅದು ಬಾಯ್ಲ್ ಆಗಿದ್ಮೇಲೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಸೊ ಎಲ್ಲ ಐಟಮ್ಸ್ ಆಲ್ರೆಡಿ ಕಟ್ಟಾಗಿ ರೆಡಿ ಆಗಿದೆ. ಇದಕ್ಕೆ ಬೇಕಿದ್ರೆ ಕ್ಯಾರೆಟ್ನೂ ಹಾಕ್ಬೋದು, ನಾನು ಸ್ಕಿಪ್ ಮಾಡಿದ್ದೀನಿ, ಮನೇಲಿದ್ದಿಲ್ಲ. ಸೊ ಇದೆಲ್ಲ ಕಟ್ಟಾಗಿರೋ ಐಟಮ್ಸು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮ್ಯಾಟೊ, ಆನಿಯನ್ ಆ್ಯಂಡ್ ಕುಕುಂಬರ್, ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಎಲ್ಲ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಇದು ನೀಟಾಗಿ ಮಿಕ್ಸ್ ಆಗಿರಬೇಕು. ಮಯೋನೈಸ್ ಆ್ಯಡ್ ಮಾಡಬೇಕು ಅದಕ್ಕೆ, ಎಲ್ಲ ವೆಜಿಟೇಬಲ್ಸ್ಗೆ, ಮಿಕ್ಸ್ ಆಗಿರೋ ವೆಜಿಟೇಬಲ್ಸ್ಗೆ. ಆಲ್ಸೋ ಪೆಪ್ಪರ್ ಕೂಡ ಆ್ಯಡ್ ಮಾಡಬೇಕು ಅದಕ್ಕೆ. ಇದೆಲ್ಲ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಡೌಗಳು ಮಾಡಬೇಕು. ಮನೆಯಲ್ಲಿ ಅದು ಸಿಕ್ತು ಗೈಸ್. ಸೊ ಸ್ವಲ್ಪ ಡೌ ಮಾಡೋಣ, ಚೆನ್ನಾಗಿ ಕಾಣುತ್ತೆ ವೀಡಿಯೋಲಿ ಅಂತಂದು ಹಾಕ್ಕೊಂಡೆ. ಇದು ಪ್ಯೂರ್ಲಿ ಡೌಗಳು. ನೆಕ್ಸ್ಟ್ ಅದಾದಮೇಲೆ ಬಾಯ್ಲ್ ಆಗಿರೋ ಕಾರ್ನ ತೆಗೆದು ಸ್ವಲ್ಪ ತಣ್ಣನೆ ನೀರಲ್ಲಿ ಹಾಕಿದ್ರು. ಸೊ ಕಾರ್ನ ನೀಟಾಗಿ ಬಿಡಿಸ್ಕೋಬೋದು. ಸೊ ಇವಾಗೇನು ನಾವು ಮಿಕ್ಸ್ ಮಾಡಿದ್ದೀವಲ್ಲ, ಆ ಮಿಕ್ಸ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ ಜೊತೆಗೆ ಈ ಕಾರ್ನನ್ನು ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ರೆಡ್ನ ನಾವು ರೋಸ್ಟ್ ಮಾಡಬೇಕು. ಸೊ ಬ್ರೆಡ್ ರೋಸ್ಟ್ ಮಾಡೋಕ್ಕೆ ಸ್ವಲ್ಪ ಬಟರ್, ಬ್ರೆಡ್ ಸ್ಪ್ರೆಡ್ ಅಂತ ಬರುತ್ತೆ, ಅದಾದರೂ ಹಚ್ಬೋದು. ಬಟರ್ ಇದ್ದರೆ ಬಟರ್ ಆದರೂ ಹಚ್ಬೋದು. ನಾನು ಬ್ರೆಡ್ ಸ್ಪ್ರೆಡ್ ಹಚ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಂಚು ಕಾಯಿಸಬೇಕು. ಹಂಚು ಕಾದ್ಮೇಲೆ ಅದ್ರ ಮೇಲೆ ಬ್ರೆಡ್ ಸ್ಪ್ರೆಡ್ ಹಾಕ್ಬಿಟ್ಟು ಬ್ರೆಡ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್ ಬ್ರೆಡ್ನ. ಸೊ ಅದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಎಲ್ಲ ಸ್ಟಫಿಂಗ್ನು ಬ್ರೆಡ್ ಒಳಗಡೆ ಫಿಲ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ. ಸೊ ದಟ್ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಬ್ರೆಡ್ ಅಷ್ಟೇ ಸಿಗೋದಿಲ್ಲ. ಅದೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇರಬೇಕು. ಸೊ ಸ್ಯಾಂಡ್ವಿಚ್ ಈಸ್ ರೆಡಿ ಆ್ಯಂಡ್ ರೆಡಿ ಟು ಈಟ್. 2 ಪೀಸಸ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಗೈಸ್. ಸೊ ಅದನ್ನು ಕಟ್ ಮಾಡಿಕೊಂಡು ಕೆಚಪ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಆಸ್ಥೆಟಿಕ್ ಲಿಕ್ ಕೊಟ್ಬಿಟ್ರೆ ಸ್ಯಾಂಡ್ವಿಚ್ ಇಸ್ ರೆಡಿ ಟು ಈಟ್. ನಾನು ಕೆಚಪ್ಪಿಂದ ನಾನು ಫಸ್ಟ್ ಲೆಟರ್ ಏನಂತ ಹಾಕ್ಕೊಟ್ಟೆ, ಸುಮ್ಮನೆ ಎಲ್ರಿಗೂ ಇರಲಿ ಅಂತಂದು. ನಮ್ಮ ಅಣ್ಣಂಗೆ ಕೊಟ್ಟೆ, ತಿಂತಾ ಇದ್ದಾನೆ. ಆ್ಯಂಡ್ ನಮ್ಮ ಮಮ್ಮಿಗೂ ಟೇಸ್ಟ್ ಮಾಡಿಕೊಟ್ಟೆ ಆ್ಯಂಡ್ ನಮ್ಮ ಅಪ್ಪಂಗೂ ಟೇಸ್ಟ್ ಮಾಡಿಕೊಟ್ಟೆ. ಫೈನಲಿ ನಾನು ತಿಂದೆ, ಎಲ್ಲರೂ ಚೆನ್ನಾಗಿದೆ ಅಂತಂದರು. ಆಬ್ವಿಯಸ್ಲಿ ನಾನು ಮಾಡಿದರೆ ಸುಮ್ಮನೆ ಏನಾದರೂ ಚೆನ್ನಾಗಿದೆ ಅಂದೆ ಅಂತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.